ಅದ್ಭುತವಾ, ಅಮೋಘ, ಅತ್ಯಾಕರ್ಷಕ. ಎಷ್ಟು ಪದಗಳಿಂದ ವರ್ಣಿಸಲಿ ನಿನ್ನನ್ನ ಅಂತ ನಾ ಅದಕ್ಕೆ ಹೇಳ್ಬೇಕು. ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ನಾವು ಊಟ ಆದ್ಮೇಲೆ ಮಜ್ಜಿಗೆ ಕೊಟ್ಟಿರ್ಲಿಲ್ಲ, ಇದನ್ನೇ ಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಊರಿನ ಸ್ಪೆಷಲ್ ಆಗಿರೋದ್ರಿಂದ ಅದೊಂಥರ ರಿಫ್ರೆಶಿಂಗ್. ಇದರಲ್ಲಿ ನಿಮಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ, ಆಮೇಲೆ ಡೈಜೆಷನ್ ಚೆನ್ನಾಗಾಗತ್ತೆ. ಇನ್ನೊಂದು ಮುಖ್ಯವಾಗಿ ಊಟ ಆದ್ಮೇಲೆ ಇದನ್ನೊಂದು ಲೋಟ ಕುಡಿದ್ರೆ ನಿದ್ದೆ, ಒಳ್ಳೆ ನಿದ್ದೆ ಅಮಲು. ಆಹಾ, ನೋಡಿ, ಲೋಟ ಅಥವಾ ಊಟದ ಜೊತೆಗೆ ಒಂದು ಲೋಟ, ಊಟ ಮಾಡದೇ ಇದ್ದಾಗ್ಲೂ ಒಂದು ಲೋಟ, ಬೆಳಗ್ಗೆ ಒಂದು ಲೋಟ, ಮಧ್ಯಾಹ್ನ ಒಂದು ಲೋಟ, ಸಂಜೆ ಒಂದು ಲೋಟ, ಇಡೀ ದಿನ ಕುಡಿತಾನೆ ಇರ್ಬೋದು, ಅಷ್ಟು ಚೆನ್ನಾಗಿದೆ. ಅಡುಗೆಯಲ್ಲಿ ಎಷ್ಟೆಲ್ಲ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಪಾತ್ರೆ ಇರುತ್ತೆ. ಅಡುಗೆ ಆದ್ಮೇಲೆ ತೊಳಿತೀನಿ ಅಂತ ಹೋಗಕ್ ಹೋಗ್ಬೇಡಿ. ಇದು ಕುದಿಬೇಕಾದ್ರೆ ಇದಕ್ಕೆ ಯೂಸ್ ಮಾಡಿದ್ರೆ ಪಾತ್ರೆ ಎಲ್ಲ ಮಿಕ್ಕಿರುತ್ತಲ್ವಾ, ಅದನ್ನ ತೊಳೆದ್ಬಿಡಿ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ನೆಂಟ್ರೆ. ನೀವು ನೋಡ್ತಾ ಇದ್ದೀರಾ ರಾಘುಸ್ ಕಿಚನ್, ಸ್ಪಾನ್ಸರ್ಡ್ ಬೈ ಶ್ರೀ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸುಂದರ ತ್ವಚೆಗೆ, ಕೋಮಲ ತ್ವಚೆಗೆ ಬಳಸಿ ನ್ಯಾಚುರಲ್ ಕಡಲೆ ಹಿಟ್ಟಿನಿಂದ ಮಾಡಿರುವಂತಹ ಗ್ರಾಮ್ ಫ್ಲೋರ್ ಸೋಪ್ ಸದ್ಗುರು ಅವರ ಪ್ರಾಡಕ್ಟ್. ಇವತ್ತಿನ ನಮ್ಮ ಈ ಒಂದು ರಾಘುಸ್ ಕಿಚನ್ ಅಲ್ಲಿ ಯಾವ ರೆಸಿಪಿ ಮಾಡ್ತಾ ಇದ್ದೀವಿ? ಇದು ಸಮ್ಮರ್ ಸೀಸನ್, ಬೇಸಿಗೆಗಾಲ ಅಂತ ಹೇಳಿದ್ರೆ ಹಣ್ಣಿನ ಸೀಸನ್. ತರಾವರಿ ಹಣ್ಣುಗಳು, ಯುಗಾದಿ ಹಬ್ಬ ಕಳೆದು ಎಲ್ಲ ಮರದಲ್ಲೂ ಚಿಗುರು ಒಡೆದು ಅದರಲ್ಲಿ ಹೂವಾಗಿ ಹಣ್ಣಾಗಿ ಈ ಟೈಮಲ್ಲಿ ನಿಮ್ಗೆ ಎಷ್ಟು ತರ ಹಣ್ಣು ಸಿಗತ್ತೆ ಅಂತ ಹೇಳಿದ್ರೆ, ಅದರಲ್ಲೂ ಎಲ್ಲರೂ ಹಣ್ಣುಗಳ ರಾಜ ಮಾವಿನ ಹಣ್ಣು ಎಲ್ರಿಗೂ ಇಷ್ಟ. ಸೊ ಈ ಹಣ್ಣಲ್ಲಿ ತರಾವರಿ ಅಡುಗೆಗಳನ್ನ ಮಾಡ್ತಾರೆ, ಈ ಮಾವಿನ ಕಾಯಲ್ಲಿ ಅಡುಗೆಗಳನ್ನ ಮಾಡ್ತಾರೆ. ನಮ್ಮ ಅಮ್ಮನಿಗೆ ಪರ್ಸ್ನಲಿ ಮಾವಿನ ಹಣ್ಣು ಅಂತ ಹೇಳಿದ್ರೆ ಜೀವ. ಈ ಒಂದು ಸೀಸನ್ ಅಲ್ಲಿ ಊಟಕ್ಕಿಂತ ಜಾಸ್ತಿ ಹಣ್ಣನ್ನೇ ತಿಂದಿರ್ತಾರೆ. ಈ ತರ ತುಂಬಾ ಜನ ಮಾವಿನ ಹಣ್ಣಿನ ಅಭಿಮಾನಿಗಳು ಇರ್ತೀರಾ. ನಮ್ಮ ಇವತ್ತಿನ ಕಿಚನ್ ಅಲ್ಲಿ ಕೂಡ ನಾವು ಮಾವಿನ ಕಾಯಿಯಿಂದ ಮಾಡುವಂತಹ ಮಾವಿನಕಾಯಿ ನೀರ್ಗೊಜ್ಜು ಅಂತ ನಾನು ಅಂತೀನಿ, ಕೆಲವೊಬ್ರು ಅಪ್ಪೆ ಹುಳಿ ಅಂತ ಅಂತಾರೆ. ಸೊ ಇದು ನನ್ನ ಫೇವ್ರೇಟ್. ನಾನು ಮಲೆನಾಡೋರಾಗಿರೋದ್ರಿಂದ ನಮ್ಮ ಮನೇಲಿ ಯೂಶಲಿ ಈ ಸೀಸನ್ ಅಲ್ಲಿ ಮಾಡ್ತಾರೆ. ಇದರಿಂದ ಬೆನಿಫಿಟ್ಸು ತುಂಬಾ ಇದೆ. ಅದೇನು ಅಂತ ನಾನು ನಿಮ್ಗೆ ಹೋಗ್ತಾ ಹೇಳ್ತೀನಿ. ಸೊ ಮಾವಿನಕಾಯಿ ನೀರ್ಗೊಜ್ಜು ಮಾಡೋದಿಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡ್ಕೊಂಬರೋಣ. ಮಾವಿನಕಾಯಿ, ಬೆಲ್ಲದಚ್ಚು, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹಿಂಗು, ಸಾಸಿವೆ. ಮೊದಲಿಗೆ ತೊಳೆದಿಟ್ಕೊಂಡಿರೋ ಮಾವಿನಕಾಯನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಸೊ ಮಾವಿನಕಾಯಲ್ಲಿ ನಿಮಗೆ ತುಂಬಾ ರೀತಿಯಾದಂಥ ಮಾವಿನಕಾಯಿಗಳು ಸಿಗುತ್ತೆ. ತೋತಾಪುರಿ, ಅದೊಂದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಸೊ ಇದಕ್ಕೊಂದು ಸ್ವಲ್ಪ ಹುಳಿ ಮಾವಿದ್ರೇನೆ ಒಳ್ಳೇದು. ಇದನ್ನು ಹಿಂಗೆ ಕಟ್ ಮಾಡ್ಕೊಂಡು ಇದನ್ನ ಇವಾಗಲೇ ಎತ್ತಿಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಸಾಕು. ಇಷ್ಟು ನೀರನ್ನು ಹಾಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ, ಮಾವಿನಕಾಯಿಯನ್ನ ಬೇಯಿಸ್ಕೊಳ್ಳೋದಕ್ಕೆ. ಇದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಮಾವಿನಕಾಯಿ ಹೋಳನ್ನು ಹಾಕೋಣ. ಆಮೇಲೆ ಇದಕ್ಕೆ ಹಸಿಮೆಣಸಿನಕಾಯಿ, ನಿಮ್ಮ ಖಾರಕ್ಕನುಸಾರವಾಗಿ, ಸ್ವಲ್ಪ ಖಾರ ತಿನ್ನೋರು ಖಾರವಾಗಿರಲಿ ಅಂತ ಒಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು. ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕೋಬಹುದು. ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಹುಳಿ ಮಾವಿನಕಾಯಿ ಆಗಿರೋದ್ರಿಂದ ಸ್ವಲ್ಪ ಖಾರ ಇರಲಿ ಫ್ಲೇವರ್ಗೆ ಅಂತ ಹೇಳಿ ಒಂದು 6 ಹಸಿಮೆಣಸಿನಕಾಯಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಹಚ್ಚಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ. ನೋಡಿ, ಹುಳಿ, ಖಾರ, ಸಾಲ್ಟ್ ಇಷ್ಟು ಬಿದ್ದುಬಿಟ್ರೆ ಸಾಕು, ಅದ್ರದ್ದು ಮಜಾನೇ ಬೇರೆ ಇರುತ್ತೆ. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ಕೂಗ್ಸೋಣ. ಅವಶ್ಯಕತೆ ಇಲ್ಲ, ಬಟ್ ತುಂಬ ಸಾಫ್ಟ್ ಆಗತ್ತೆ ನಮ್ಗೆ. ಆಮೇಲೆ ಅದನ್ನ ಸ್ಕ್ವೀಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ 3 ವಿಜಿಲನ್ನು ಕೂಗಿಸ್ಬಿಡೋಣ.
ಈಗ ಕುಕ್ಕರ್ 3 ವಿಜಿಲ್ ಆಗಿದೆ, ಆರಿದೆ. ನಮ್ಮ ಮಾವಿನಕಾಯಿ ಕೂಡ ಬೆಂದಿದೆ. ಇದನ್ನ ಒಂದು ಬೌಲಿಗೆ ಹಾಕೊಂಡ್ಬಿಡೋಣ. ಬೆಂದಿರುವಂತಹ ಮಾವಿನಕಾಯಿ ಹಾಗೂ ಹಸಿ ಮೆಣಸು ಏನಿದೆಯೋ, ಆಹಾ ಕಲರ್ ಚೇಂಜ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ. ಮಾವಿನಕಾಯಿ, ಹಸಿ ಮೆಣಸಿನಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನ ಸ್ಕ್ವೀಸ್ ಮಾಡ್ಕೊಂಡ್ಬಿಡೋಣ. ಒಂದು ಚಿಕ್ಕ ಬೌಲಲ್ಲಿ ಒಂದು ಸ್ವಲ್ಪ ತಣ್ಣೀರನ್ನ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಕೈಯಲ್ಲಿ ಸ್ಕ್ವೀಸ್ ಅಂದ್ರೆ ನೀವು ಸ್ಕ್ವೀಸರಲ್ಲಿ ಸ್ಕ್ವೀಸ್ ಮಾಡೋರು ಅವಶ್ಯಕತೆ ಇಲ್ಲ, ಕೈಯಲ್ಲಿ ಸ್ಕ್ವೀಸ್ ಮಾಡೋರು ಅದಕ್ಕೊಂದು ಸ್ವಲ್ಪ ತಣ್ಣೀರಲ್ಲಿ ಕೈನ ಹೊತ್ಕೊಂಡು ಮಾವಿನಕಾಯಿ ನೋಡಿ, ಈ ಸಿಪ್ಪೆ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. ಇದನ್ನ ತಕ್ಕೊಂಬಿಡಿ. ಇದೇ ರೀಸನ್ನಿಗೆ ತಣ್ಣೀರು ಇಟ್ಕೊಳ್ಳಿ ಪಕ್ಕದಲ್ಲಿ ಅಂತ. ನೋಡಿ ಇದು ತಣ್ಣಗಾದ್ಮೇಲೆ ಬೇಕಾದ್ರೆ ನೀವು ಇದನ್ನ ಮಿಕ್ಸಿಗೆ ಹಾಕೊಂಡು ಕೂಡ ಪೇಸ್ಟ್ ಮಾಡ್ಕೋಬಹುದು. ಓಕೆ, ಇದನ್ನ ಇವಾಗ ಸ್ಪೂನಿನ ಸಹಾಯದಲ್ಲಿ ಚೆನ್ನಾಗಿ ಬೆಂದಿರೋದ್ರಿಂದ ಇಲ್ಲಿ ನೋಡಿ ನೀಟಾಗಿ ಪಲ್ಪ್ನ ಈ ಥರ ಸ್ಕ್ವೀಸ್ ಮಾಡ್ಕೊಳ್ಳಿ. ಇದ್ರದ್ದೊಂದು ವಾಟೆದೊಂದು ಏನಿರುತ್ತಲ್ಲ ಇದನ್ನ ಪಕ್ಕದಲ್ಲಿ ತೆಗೆದ್ಬಿಡಿ. ಇದಕ್ಕೇನು ಇಲ್ಲ, ಹುಳಿ ಮಾವಲ್ಲೇ ಇರುತ್ತೆ. ಖಾರ ಮತ್ತೆ ಉಪ್ಪು ನೀವು ಹೇಗೆ ಆ್ಯಡ್ ಮಾಡ್ತೀರಾ ಅನ್ನೋದೇ ಒಂದು ಟೆಕ್ನಿಕ್ ಅಷ್ಟೇನೆ. ಅದು ಹದವಾಗಿದ್ಬಿಟ್ರೆ ಇನ್ನು ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾಡಿನರಿ ಕೆಲಸ ಏನಿಲ್ಲ. ಈ ವಾಟೆನೊಂದು ತಕ್ಕೊಂಬಿಡಿ, ರಿಮೂವ್ ಮಾಡ್ಕೊಂಬಿಡಿ, ಪಕ್ಕದಲ್ಲಿ ಇಟ್ಕೊಳ್ಳಿ. ಇದನ್ನೆಲ್ಲ ಏನಕ್ಕೆ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸ್ಕ್ವೀಸ್ ಆದಮೇಲೆ ಇದಕ್ಕೆ ತಣ್ಣೀರನ್ನ ಆ್ಯಡ್ ಮಾಡಿ ಅದು ಇನ್ನೊಂದ್ಸಲಿ ಸ್ಕ್ವೀಸ್ ಮಾಡ್ಕೋಬೇಕು. ಯಾಕಂದರೆ ಅದರೊಳಗಿರುವಂಥ ಒಂದು ಫ್ಲೇವರು ಕೂಡ ಅದಕ್ಕೆ ಆ್ಯಡ್ ಆಗಬೇಕು. ಸಿಪ್ಪೆಲ್ಲೇ ಮಜಾ. ಕೆಲವೊಬ್ಬರಿಗೆ ಮಾವಿನ ಹಣ್ಣು, ಮಾವಿನಕಾಯಿ ಬರೀ ಅದ್ರದ್ದು ಪಲ್ಪ್ ತಿನ್ನೋದಕ್ಕಿಂತ ಸಿಪ್ಪೆ ತಿನ್ನೋದ್ರಲ್ಲೂ ಸ್ಪೆಷಲ್ ಮಜಾ ಸಿಗತ್ತೆ. ನನಗಂತೂ ಮಾವಿನ ಹಣ್ಣಾಗಿರಲಿ, ಮಾವಿನಕಾಯಿ ಆಗಿರಲಿ, ಸಿಪ್ಪೆ ಸಮೇತ ತಿಂತೀನಿ. ನಂಗದಿಷ್ಟ. ನೋಡಿ, ಇವನು ಹಸಿಮೆಣಸು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಆಹಾ ಹಾ, ತುಂಬ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಸಾಫ್ಟ್ ಆಗಿದೆ. ಹಸಿಮೆಣಸಿನ್ಕಾಯಿನೆಲ್ಲದನ್ನು ಒಂದು ಸ್ಪೂನಿನ ಸಹಾಯದಲ್ಲಿ ಸ್ಕ್ವೀಸ್ ಮಾಡ್ಕೊಳ್ಳಿ. ಈ ಪಲ್ಪ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ವೀಸ್ ಮಾಡ್ಕೊಂಡಿರೋಂಥ ಮಾವಿನಕಾಯಿ ಹಾಗೂ ಹಸಿಮೆಣಸಿನ್ಕಾಯಿನ ಓಕೆನಾ. ಇದನ್ನ ಈ ಕಡೆ ಶಿಫ್ಟ್ ಮಾಡಿಕೊಂಡು ಈ ಒಂದು ಸಿಪ್ಪೆಗಳೇನಿದೆಯೋ ಅದನ್ನ ಈ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸಹಿತ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇದು ಬರೀ ಸಿಪ್ಪೆ ಮತ್ತು ತೊಗಟೆಯಲ್ಲಿ ಇದ್ದಂತಹ ಒಂದು ಏನು ಹೇಳ್ತಾರೆ ಎಕ್ಸ್ಟ್ರಾಕ್ಟ್ ಅದರದ್ದು. ಅದು ಕೂಡ ಒಂದು ಒಳ್ಳೆ ಟೆಕ್ಸ್ಚರಲ್ಲಿರುತ್ತೆ ನಿಮಗೆ. ಈ ಒಂದು ಟೆಕ್ಸ್ಚರಲ್ಲಿ ಅದನ್ನು ಇಟ್ಕೊಳ್ಳಿ. ಇವಾಗ ನಮ್ಮ ನೆಕ್ಸ್ಟ್ ಪ್ರೋಸೆಸ್ ಒಗ್ಗರಣೆ ಹಾಕುವಂಥ ಒಂದು ಪ್ರೋಸೆಸ್ ಸ್ಟಾರ್ಟು. ಬನ್ನಿ ಇದಕ್ಕೆ ಏನು ಒಗ್ಗರಣೆ ಹಾಕಬೇಕು ಅಂತ ನೋಡೋಣ. ನಾನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆ. ನೀವು ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ನನಗೆ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಒಗ್ಗರಣೆಗೆ ಅಷ್ಟೇ ಒಂದು 2, 3, 4, 5 ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ಒಳ್ಳೆಯದು ಆರೋಗ್ಯಕ್ಕೆ. ಇಟ್ ಈಸ್ ಗುಡ್ ಕೊಲೆಸ್ಟ್ರಾಲ್. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸಿಂಪಲ್ ಆಗಿ ಒಗ್ಗರಣೆ ಕೊಟ್ಬಿಟ್ಟು ಆ ಪಲ್ಪ್ನ ಹಾಕೋದಷ್ಟೇ. ಆಹಾ, ಎಣ್ಣೆ ನನ್ನ ಪ್ರಕಾರ ಕಾದಿದೆ. ನೋಡೋಣ ರೀ. ಎಸ್, ಎಣ್ಣೆ ಆಗಿದೆ. ಎಣ್ಣೆ ಕಾದಿರೋದಕ್ಕೆ ನಾವು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಆ ನಂತರದಲ್ಲಿ ಸ್ವಲ್ಪ ಇಂಗು ರುಚಿಗೆ,
ಆ ಒಂದು ಘಮಕ್ಕೆ ಹಾಕ್ಕೊಂಡು ಇದನ್ನು ಲೋ ಉರಿಯಲ್ಲಿ ಇಟ್ಟು ಸ್ಕ್ರೀಸ್ ಮಾಡಿರ್ತಕ್ಕಂತಹ ಮಾವಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಪಲ್ಪನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲೂ ಕೂಡ ಅದನ್ನು ತಗೊಂಡಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ನ ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ. ಆ್ಯಂಡ್ ಇವಾಗ ಏನು ಮಾಡಿ ಅಂತ ಹೇಳಿದರೆ, ಅವಾಗ ಬಾಯ್ಲ್ ಮಾಡ್ಕೋಬೇಕಾದ್ರೆ ಅದ್ರದ್ದು ನೀರು ಇಟ್ಕೊಂಡಿದ್ವಿ ಅಲ್ವಾ, ಆ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ. ವೇಸ್ಟ್ ಮಾಡಬಾರ್ದಲ್ವಾ, ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು. ಈ ಥರ ಅದರದ್ದು ಪಲ್ಪ್ನೆಲ್ಲ ನೀಟಾಗಿ ಅದಕ್ಕೆ ಆ್ಯಡ್ ಮಾಡಿಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಊಟ ಆದಮೇಲೆ ಒಂದು ಲೋಟ ಅಥವಾ ಊಟದ ಜೊತೆಗೆ ಒಂದು ಲೋಟ, ಊಟ ಮಾಡದೇ ಇದ್ದಾಗಲೂ ಒಂದು ಲೋಟ, ಬೆಳಗ್ಗೆ ಒಂದು ಲೋಟ, ಮಧ್ಯಾಹ್ನ ಒಂದು ಲೋಟ, ಸಂಜೆ ಒಂದು ಲೋಟ, ಇಡೀ ದಿನ ಕುಡಿತಾನೆ ಇರ್ಬೋದು, ಅಷ್ಟು ಚೆನ್ನಾಗಿದೆ. ಒಂದ್ಸಲಿ ಟೇಸ್ಟ್ ನೋಡ್ಬಿಟ್ರೆ ನೋಡಿ ಬಾಯಲ್ಲಿ ನೀರು ಹಿಡಿತಾ ಇದೆ. ಆ ಥರ ಇದರದ್ದು ರುಚಿನೇ ಅದ್ಭುತ. ಇವಾಗ ನಾನು ಇದಕ್ಕೆ ನೀರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಎಸ್, ನೀರು ಆ್ಯಡ್ ಮಾಡಿಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾವಿನಕಾಯಿ ನೀರುಗೊಜ್ಜು ಆಗಿರೋದ್ರಿಂದ ಸ್ವಲ್ಪ ನೀರಾಗಿದ್ರೇ ಒಳ್ಳೆಯದು. ನೋಡ್ರಿ, ಈಗಲೇ ನೋಡಿ ನಿಮಗೆ ಆ ಒಂದು ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸಾಸಿವೆ, ಕರಿಬೇವು, ಇಂಗು ಅದರ ಒಗ್ಗರಣೆ ಕೊಟ್ರೇನೆ ಬೇರೆ. ಆ್ಯಂಡ್ ಇದೇ ಟೈಮಲ್ಲಿ ಇದಕ್ಕೆ ಇನ್ನೊಂದು ಪ್ರೋಸೆಸ್ ಇದೆ. ಇದು ಕುದಿಯಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ಆ ಪ್ರೋಸೆಸ್ ಏನು ಅಂತಲೂ ಹೇಳ್ಬಿಡ್ತೀನಿ. ಇವಾಗ ಅಡುಗೆಯಲ್ಲಿ ಎಷ್ಟೆಲ್ಲ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಪಾತ್ರೆ ಇರುತ್ತೆ. ಅಡುಗೆ ಆದ್ಮೇಲೆ ತೊಳಿತೀನಿ ಅಂತ ಹೋಗಕ್ಕೆ ಹೋಗ್ಬೇಡಿ. ಇದು ಕುದಿಬೇಕಾದ್ರೆ ಇದಕ್ಕೆ ಯೂಸ್ ಮಾಡಿರೋ ಪಾತ್ರೆ ಎಲ್ಲ ಮಿಕ್ಕಿರುತ್ತಲ್ವ, ಅದನ್ನು ತೊಳೆದ್ಬಿಡಿ. ಸೊ ದಟ್ ಇದಾದ್ಮೇಲೆ ನೀವು ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ಬೋದು. ನಾನು ಇವಾಗ ಅದನ್ನೇ ಮಾಡ್ತೀನಿ, ಇದು ಕುದಿತಾ ಇರಲಿ. ಸೊ ನಮ್ಮ ಮಾವಿನಕಾಯಿ ನೀರುಗೊಜ್ಜು ಒಂದು ಸ್ವಲ್ಪ ಬಾಯ್ಲ್ ಆಗೋ ಹಂತದಲ್ಲಿದೆ. ಬಾಯ್ಲ್ ಆಗಲಿ. ಅದು ಮಾವಿನಕಾಯಿ ಆಗಿರೋದ್ರಿಂದ ನಾ ತೊಗೊಂಡಿರೋದು ಹುಳಿ ಮಾವಾಗಿರೋದ್ರಿಂದ ಅದರಲ್ಲಿ ಸ್ವೀಟ್ನೆಸ್ ಇರೋದಿಲ್ಲ. ಒಂದು ಸ್ವಲ್ಪ ಅದಕ್ಕೆ ಮಾವಿನಕಾಯಿಗೆ ಸ್ವೀಟ್ನೆಸ್ನ ಆ್ಯಡ್ ಮಾಡ್ಕೊಳ್ಳಿ. ಎಸ್, ಒಂದು ಸ್ವಲ್ಪ ಬೆಲ್ಲನ ಚಾಪ್ ಮಾಡ್ಕೊಂಡಿರೋದನ್ನು ಈ ಮಾವಿನಕಾಯಿ ನೀರುಗೊಜ್ಜಿಗೆ ಹಾಕ್ತಾ ಇದ್ದೀನಿ. ನಾವು ಮಾವಿನಕಾಯಿ ಬೇಯೋದಕ್ಕೆ ಉಪ್ಪು ಹಾಕಿದ್ವಿ, ಬಟ್ ಆ ಉಪ್ಪು ಸಾಕಾಗೋದಿಲ್ಲ. ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈ ಒಂದು ಟೈಮಲ್ಲಿ ರುಚಿ ನೋಡಿ ಉಪ್ಪನ್ನು ಹದವಾಗಿ ಸೇರಿಸ್ಕೊಳ್ಳಿ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ನಾವು ಊಟ ಆದಮೇಲೆ ಮಜ್ಜಿಗೆ ಕೊಟ್ಟಿರಲಿಲ್ಲ, ಇದನ್ನೇ ಕೊಟ್ಟಿದ್ವಿ. ಯಾಕಂತ ಹೇಳಿದರೆ ಇದು ನಮ್ಮ ಊರಿನ ಸ್ಪೆಷಲ್ ಆಗಿರೋದ್ರಿಂದ ಅದೊಂಥರ ರಿಫ್ರೆಶಿಂಗ್. ಇದರಲ್ಲಿ ನಿಮಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ, ಆಮೇಲೆ ಡೈಜೆಷನ್ ಚೆನ್ನಾಗಾಗತ್ತೆ. ಇನ್ನೊಂದು ಮುಖ್ಯವಾಗಿ ಊಟ ಆದಮೇಲೆ ಇದನ್ನೊಂದು ಲೋಟ ಕುಡಿದ್ರೆ ನಿದ್ದೆ, ಒಳ್ಳೆ ನಿದ್ದೆ ಅಮಲು. ನೋಡಿ ಆ ಫೀಲೇ ಬೇರೆ. ಹೊಟ್ಟೆ ತುಂಬ ಊಟ ಮಾಡಿ ಒಂದು ಲೋಟ ಮಾವಿನಕಾಯಿ ನೀರುಗೊಜ್ಜು ಕುಡಿದು, ಒಂದು ಮಾವಿನ ಮರ ಇದ್ರೆ ಆ ಮಾವಿನ ಮರದ ಕೆಳಗಡೆ ಒಂದು ಚಾಪೆ ಹಾಸ್ಕೊಂಡು ತಣ್ಣನೆ ಗಾಳಿಯಲ್ಲಿ ಈ ಒಂದು ಸಮ್ಮರಲ್ಲಿ ನಿದ್ದೆ ಮಾಡೋದು ಇದೆಯಲ್ಲ, ಎಷ್ಟು ಕೋಟಿ ಕೊಟ್ಟರು ಆ ಒಂದು ಸುಖ ಸಿಗೋದಿಲ್ಲ. ಇದೇ ಟೈಮಲ್ಲಿ ನಮ್ಮ ನೀರುಗೊಜ್ಜು ಕೂಡ ಕೊತ 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 ಕುದಿತಾ ಇದೆ. ಒಂದು ಸ್ವಲ್ಪ ಕುದಿ ಬರೋ ತನಕ ಕಾದು ಗ್ಯಾಸ್ನ ಆಫ್ ಮಾಡಿದರೆ ನಮ್ಮ ಇವತ್ತಿನ ಸ್ಪೆಷಲ್ ಮಾವಿನಕಾಯಿ ನೀರುಗೊಜ್ಜು ಸವಿಯಲು ಸಿದ್ಧ. ನೋಡಿ ಕುದಿತಾ ಇದೆ, ಎಷ್ಟು ಅದ್ಭುತವಾಗಿ ಕುದಿತಾ ಇದೆ. ಕುದಿಲಿ, ಕುದಿರಿ, ಕುದಿರಿ.
ನಮ್ಮ ಒಂದು ಬ್ಯೂಟಿಫುಲ್ ಬೌಲ್ಗೆ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಇದನ್ನ ಇವಾಗ ನಮ್ಮೊಂದು ಅದ್ಭುತವಾದಂಥ ಬೌಲ್ಗೆ ಹಾಟ್ ಆಗಿ ಸರ್ವ್ ಮಾಡೋಣ. ಈಗ ಇದನ್ನ ಟೇಸ್ಟ್ ಮಾಡೋಣ. ಆಹಾ, ಅದ್ಭುತವಾ, ಅಮೋಘ, ಅತ್ಯಾಕರ್ಷಕ. ಎಷ್ಟು ಪದಗಳಿಂದ ವರ್ಣಿಸಲಿ ನಿನ್ನನ್ನ ಅಂತ ನಾ ಅದಕ್ಕೆ ಕೇಳಬೇಕು. ಬಿಸಿ ಅನ್ನದ ಜೊತೆ ಅನ್ನನ ಸ್ವಲ್ಪ ಕಾಳಾಗಿ ಬೇಯಿಸ್ಕೋಬೇಡಿ. ಒಂದು 4 ವಿಷಲ್ ಹಾಕಿ ಅನ್ನನ ಕೂಗಿಸ್ಕೊಳ್ಳಿ. ಅನ್ನ ಮೆತ್ತಗಿರ್ಬೇಕು, ಇದು ಬಿಸಿ ಬಿಸಿ ಇರಬೇಕು. ಇದನ್ನ ಅನ್ನಕ್ಕೆ ಹಾಕೋಬೇಕು, ಚೆನ್ನಾಗಿ ಅನ್ನನ ಸ್ಕ್ವೀಸ್ ಮಾಡ್ಕೋಬೇಕು. ಪಕ್ಕದಲ್ಲಿ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಕೋಬೇಕು. ಈ ಟೈಮಲ್ಲಿ ಸಂಡಿಗೆ ಗಿಂಡಿಗೆ ಮಾಡಿದ್ರೆ ಒಂದು ಸಂಡಿಗೆನೂ ಕರ್ಕೋಬೇಕು. ಯಾರ ಹತ್ರನೂ ಮಾತಾಡಬೇಡಿ. ನಿಮಗೆ ಇಷ್ಟವಾಗಿರೋ ಸಿನಿಮಾನ ಟಿವಿಲಿ ಹಾಕೊಳ್ಳಿ, ಹೊಟ್ಟೆ ತುಂಬ ತಿನ್ನಿ. ನನಗೂ ಅಷ್ಟೇ ಇದು ತುಂಬ ಇಷ್ಟ ಆಯಿತು. ನಿಮಗೆಲ್ಲರಿಗೂ ಇದು ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನ ಈ ಸೀಸನಲ್ಲಿ ಮನೆಯಲ್ಲಿ ಖಂಡಿತವಾಗಿಯೂ ಟ್ರೈ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ರಾಘುಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಅತಿ ಹೆಚ್ಚು ನೋಟಿಫಿಕೇಶನ್ಸ್ಗಳು ನಿಮಗೆ ಬರ್ತಾ ಇರಬೇಕು. ಯಾವುದ್ರದ್ದು? ನಮ್ಮ ಹೊಸ ರೆಸಿಪಿಗಳದ್ದು ಅಂತ ಅಂದ್ರೆ ಬೆಲ್ ಐಕಾನ್ ಅನ್ನ ಒತ್ತಿ. ಇದಾಗಿತ್ತು ಇವತ್ತಿನ ನಮ್ಮ ಒಂದು ಸ್ಪೆಷಲ್ ಮಾವಿನಕಾಯಿ ನೀರುಗೊಜ್ಜು ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಎಲ್ರಿಗೂ ಒಳ್ಳೆಯದಾಗಲಿ.